ನಮಸ್ತೆ, ನಾನು ಜೋಸೆಫ್ ಲಬೋಶಂಕರ್ಪುರ. ಜೋಸೆಫ್ ಲಬೋಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ರೈತ ಮಿತ್ರರೇ, ಇವತ್ತು ನಾವು ಶಿವಮೊಗ್ಗದಲ್ಲಿ ನಡೆಯುತ್ತಿರುವಂತಹ ಕೃಷಿ ವಿಶ್ವವಿದ್ಯಾನಿಲಯದ ಈ ಆವರಣದಲ್ಲಿ ವಿಶೇಷವಾಗಿ ಸಾವಯವ ಕೃಷಿ ಮೇಳ ನಡೀತಾ ಇದೆ. ಬನ್ನಿ, ಹಾಗಾದರೆ ಈ ಕೃಷಿ ಮೇಳದಲ್ಲಿ ಏನೆಲ್ಲ ಇದೆ, ಏನೆಲ್ಲ ಇಲ್ಲ, ಯಾವ ರೀತಿ ರೈತರು ಮುಂದುವರಿಬೇಕು, ಏನೆಲ್ಲ ಟೆಕ್ನಿಕಲ್ ಮುಂದುವರಿದಿದೆ, ಅದನ್ನು ಯಾವ ರೀತಿ ಪ್ರಯೋಜನ ಪಡಿಬೇಕಂತ ನೋಡೋಣ. ಬನ್ನಿ. ಕೆಲವೊಂದು ಹಣ್ಣಿನ ಪ್ರತ್ಯಕ್ಷಗಳನ್ನು ಇಲ್ಲಿ ನೀಡಲಾಗಿದೆ. ಸಪೋಟ, ಬೇಲದ ಹಣ್ಣು, ಬಂಗನಪಲ್ಲಿ ಮಾವು, ಅಮರ್ಪಲ್ಲಿ, ರಸ್ಪೂರಿ, ನೀಲಂ, ಮಲ್ಲಿಕ ಹೀಗೆ ಮಾವಿನ ಪ್ರದರ್ಶನವನ್ನು ಈ ಮೇಳದಲ್ಲಿ ಏರ್ಪಡಿಸಲಾಗಿದೆ. ಇದು ಟರ್ಮರಿಕ್, ಅರಸಿನ ಹುಡಿ. ಇದನ್ನು ಸಂಪೂರ್ಣ ಸಾವಯವ ರೀತಿಯಲ್ಲಿ ಬೆಳೆದು ರೈತರಿಗೆ ಸಿಗುವ ಹಾಗೆ ಈ ಕ್ಯಾಂಪಸ್ ಉದ್ಯೋಗಿಗಳೇ ಇಲ್ಲಿ ಮಾಡ್ತಾ ಇದ್ದಾರೆ. ಬನ್ನಿ, ಹಾಗಾದರೆ ಈ ಸ್ಟಾಲಲ್ಲಿ ಏನೆಲ್ಲ ಇದೆ ಅಂತ ತಾವು ಬರುವಾಗ ವಿಸಿಟ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ಈ ಪದಾರ್ಥಗಳನ್ನು ತಾವು ಪರ್ಚೇಸ್ ಮಾಡಿ. ಬಟರ್ ಫ್ರೂಟು ಹಾಗೂ ಹೆಬ್ಬಲಸು, ಪ್ಯಾಷನ್ ಫ್ರೂಟ್, ಕೊಕ್ಕೋ, ಪುನರ್ಪುಳಿ, ಇದು ಕೋಡಂಪುಳಿ, ವಾಟರ್ ಆ್ಯಪಲ್, ಅಂಜೀರ. ರಸ್ಪುರಿ, ಹಿಮಾಪಸನ್, ಬಾದಾಮ್, ಕಿಂಗ್ ಫ್ಯಾನ್. ನೋಡಿ ಎಷ್ಟೊಂದು ದೊಡ್ಡ ಗಾತ್ರದ ಹಣ್ಣು ಇಲ್ಲಿದೆ. ಇದೇ ರೀತಿ ವಿಶೇಷವಾಗಿ ಮಿಯಾಜಾಕಿಗೆ ಸಂಬಂಧಪಟ್ಟಂತಹ ಮಾವು ಇಲ್ಲಿದೆ. ಪ್ರೀತಿಯ ವೀಕ್ಷಕರೇ, ಇಲ್ಲೊಂದು ವಿಶೇಷ ದೀಪ ಉರಿತದೆ. ಇದರ ಬಗ್ಗೆ ಒಂದು ಏನು ವಿಶೇಷ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಬನ್ನಿ ಕೇಳೋಣ. ಏನು ಸರ್ ಇದು? ದೀಪ ಮ್ಯಾಜಿಕ್ ಲ್ಯಾಂಪ್ ಅಂತ. ಎಣ್ಣೆ ಬುಡದಿಂದ ಹಾಕಿ ಉಲ್ಟಾ ಮಾಡಿ ಈ ಥರ ಎಣ್ಣೆ ಹಾಕಿ ಎಣ್ಣೆ ಇದು ವಾಪಸ್ ಬರೋಲ್ಲ. ಹಾಕಿದ ಜಾಗದಿಂದ ಇಲ್ಲಿ ಒಂದು ಡ್ರಾಪ್ ಬರೋಲ್ಲ. ಮುಂದೆಗಡೆಯಿಂದ ಬತ್ತಿ ಹಾಕಬೇಕು, ಇಲ್ಲೇ ಹಾಕಬೇಕು, ಇಲ್ಲೇ ತೆಗಿಬೇಕು. ಈ ರೀತಿ ದೀಪ ಹಚ್ಚಿ ಕೇವಲ 50 ಗ್ರಾಮ್ ಎಣ್ಣೆ ಹಾಕಿ ಬೆಳಿಗ್ಗೆ ದೀಪ ಹಚ್ಚಿದ್ರೆ ರಾತ್ರಿವರೆಗೂ ಇರುತ್ತೆ. ರಾತ್ರಿ ಹಚ್ಚಿದ್ರೆ ಬೆಳಗಾವರೆಗೂ ದೀಪ ಹೋಗುತ್ತೆ. ನೋಡಿ, ಆ ಸಮಯಕ್ಕೆ ಈ ದೀಪ ಹಚ್ತೇನೆ ಅಂದರೆ ನಿಮಗೆ 1/4 ಲೀಟರ್ ಎಣ್ಣೆ ಜಾಸ್ತಿ ಬೇಕು. ಕೇವಲ 50 ಗ್ರಾಮ್ ಎಣ್ಣೆಯಲ್ಲಿ ಒಂದು ದಿವಸಗಳೆಲ್ಲ ಮುಗಿಯುತ್ತೆ. ನೋಡಿ, ಒಳ್ಳೆಯ ಒಂದು ವಸ್ತುವಿನ ಪರಿಚಯ ಇಲ್ಲಿ ಮಾಡಿದ್ದಾರೆ. ತಾವು ಬನ್ನಿ, ತಾವು ಇದರ ಉಪಯೋಗ ಪಡೆದುಕೊಳ್ಳಿ. ಬೀಜದ ಪುಡಿ ಯೂಸ್ ಮಾಡಿರೋ ಪ್ರಾಡಕ್ಟ್. ಇದರಲ್ಲಿ ಮೈದಾ ಗೊತ್ತಿಲ್ಲ ನಿಮಗೆ ಎಷ್ಟು ಆರೋಗ್ಯಕ್ಕೆ ಹಾನಿಕರ ಅಂತ. ಇದರಲ್ಲಿ ಇದು ಶುಗರ್, ಸಕ್ಕರೆ ಇದೆ, ಅದು ಮಿಕ್ಸ್ ಮಾಡಿದ್ರೆ ಈಗ ಶುಗರ್ ಪೇಷಂಟ್, ಡಯಾಬಿಟಿಸ್ ಇರೋದಾದ್ರೆ ಶುಗರ್ ಇರೋದು ತಿನ್ನೋಕ್ಕಾಗಲ್ಲ. ಸೊ ಅವರು ಜಾಗ್ರಿ ಮಿಕ್ಸ್ ಇರೋದು ತಿನ್ಬೋದು, ಇಲ್ಲ ಮಸಾಲ ಮಿಕ್ಸ್ ಇರೋದು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ ಸರ್. ಇದು ಹಲಸಿನ ಹಣ್ಣಿನ ಪುಡಿಯಿಂದ ಮಾಡಿರೋ ಅಡುಗೆ. ಹಲಸಿನ ಹಣ್ಣಿನ ಆಕ್ಸಿಜನ್ ಸಿಗಲ್ಲ. ಸೊ ಬೀಜ ಹಣ್ಣಿನ ಪುಡಿ ಮಾಡಿಕೊಂಡು ಮನೇಲಿ ಪೂರ್ಣ ಮಾಡಿ ಅಡುಗೆ ಮಾಡ್ಬೋದು. ಅಂದರೆ ಕಡಲೆಬೇಳೆ ರಿಪ್ಲೇಸ್ ಮಾಡಿ ಹಣ್ಣಿನ ಪುಡಿ ಯೂಸ್ ಮಾಡಿ ಮಾಡ್ಬೋದು. ಇದು ಸೀತಾಫಲ ಹಣ್ಣು ಬರುತ್ತಲ್ಲ ಗೊತ್ತು ನಿಮಗೆ, ಆ ಹಣ್ಣಿನ ಪುಡಿಯಿಂದ ಮಾಡಿರೋ ಬಿಸ್ಕೆಟ್ಸ್. ಇದನ್ನು ಕೂಡ ಮೈದಾ ರಿಪ್ಲೇಸ್ ಮಾಡಿ ಹಣ್ಣಿನ ಪುಡಿ ಯೂಸ್ ಮಾಡಿ ಮಾಡಿರೋ ಬಿಸ್ಕೆಟ್ಸ್. ಇದು ನೋಡಿ, ಇಲ್ಲಿ ಕೆಲವೊಂದು ತರಕಾರಿ ಹಾಗೂ ಇತರ ಪ್ರಾತ್ಯಕ್ಷಿಕೆ ತಾಕುಗಳು ನಮಗೆ ಕಾಣ್ತಾ ಇವೆ. ನೋಡಿ, ಹೂವಿನ ಪ್ರಾತ್ಯಕ್ಷಿಕೆ, ಶೇಂಗಾ, ನೋಡಿ ವೀಕ್ಷಕರೇ, ಆರೋಗ್ಯಕ್ಕೆ ಅತಿ ಉತ್ತಮವಾದಂಥ ಒಂದು ಪಾನೀಯ. ನಾವು ಪೆಪ್ಸಿ, ಕೋಕಾ-ಕೋಲಾ ಇನ್ನಿತರ ಪಾನೀಯಗಳನ್ನು ಕುಡಿದು ತೆಗೆದುಕೊಂಡು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದೀವಿ. ಇಲ್ಲಿ ಆರೋಗ್ಯಕ್ಕೆ ಉತ್ತಮವಾದಂಥ ಅಧಿಕ ಒಂದು ಮಿನರಲ್ಗಳನ್ನು ಹೊಂದಿರುವಂಥ ಕಲ್ಪರಸ ಉಪವಾಸ ಕೇಂದ್ರದಿಂದ ಇದು ತಯಾರಾಗ್ತಾ ಇದೆ. ಮೀನಿನ ವಿಶೇಷ ಪ್ರಾತ್ಯಕ್ಷಿಕೆಯನ್ನು ಇಲ್ಲಿ ನೀಡಲಾಗಿದೆ. ಅಕ್ವೇರಿಯಂ ಮಾತ್ರವಲ್ಲದೆ ನಾವು ಸೇವಿಸುವಂಥ ಕೆಲವು ಮೀನಿನ ಪ್ರಾತ್ಯಕ್ಷಿಕೆಯನ್ನು ಇಲ್ಲಿ ನೀಡಲಾಗಿದೆ. ಏನೇನು ವೆರೈಟಿ ಇದೆ ಸರ್ ಮೀನಿನಲ್ಲಿ? ಇಲ್ಲಿ ಒಂದು 3 ವೆರೈಟಿ ಇದೆ ಸರ್. ಕಟ್ಲಾ, ರೋಹು, ಗೌರಿ ಅಂತ. ಇದು ಮಿಶ್ರ ಮೀನು ಸಾಕಾಣಿಕೆ ಅಂದರೆ ಕೆರೆಗಳಲ್ಲಿ ಸಾಕಾಣಿಕೆ ಮಾಡೋದು. ಅದರಲ್ಲಿ ಡೆಮೋ ಮಾಡಿ ತೋರಿಸಿದ್ದಾರೆ. ಜೇನು ತೆಗೆಯುವ ಒಂದು ಸಾಧನ, ತುರುವೆ ಜೇನು ಪೆಟ್ಟಿಗೆ. ಜೇನಿನಲ್ಲಿ ಬೇರೆ ಬೇರೆ ರೀತಿಯ ಜೇನುಗಳಿವೆ. ಮುಜೆಂಟೋ ಜೇನು ಪೆಟ್ಟಿಗೆ. ಇವು ದ್ರವ ರೀತಿಯ ಗೊಬ್ಬರಗಳು. ಮೆಟಾರಿಜೇಸಿಯಮ್, ಸುಡೋಮೋನಾಸ್, ಟ್ರೈಕೋಡರ್ಮಾ, ಬ್ಯಾಸಿಲಸ್, ಅಜೆಟೋಬ್ಯಾಕ್ಟರ್. ದ್ವಿದಳ ಧಾನ್ಯಗಳು. ಇಲ್ಲಿ ಗೋಡಂಬಿ ಸಂಶೋಧನಾ ವಿವಿಧ ಪ್ರಾತ್ಯಕ್ಷಿಕೆಗಳನ್ನು ನೀಡಲಾಗಿದೆ. ಗೋಡಂಬಿಯಿಂದಲೇ ಈ ಕಮನನ್ನು ರಚಿಸಿದ್ದಾರೆ. ಇದು ಒರಿಜಿನಲ್. ಇದು
ಉಳ್ಳಾಲ 4, ಉಳ್ಳಾಲ 2, ಉಳ್ಳಾಲ 3, ವೆಂಗುರ್ಲ, VRI 3, ಭಾಸ್ಕರ, ಕನಕ, ಧನ, ಪ್ರಿಯಾಂಕ, ವೆಂಗುರ್ಲ 4, ವೆಂಗುರ್ಲ 7 ಹೀಗೆ ವಿವಿಧ ರೀತಿಯ ತಳಿಗಳನ್ನು ಪ್ರದರ್ಶನಕ್ಕೆ ಇಲ್ಲಿ ಇಡಲಾಗಿದೆ. ಅದೇ ರೀತಿ ಅವುಗಳ ಫಸಲನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಭಾಸ್ಕರ ಉಳ್ಳಾಲ 1, ಉಳ್ಳಾಲ 2, ಉಳ್ಳಾಲ 3, 4, ವೆಂಗುರ್ಲ 7, UN15 ಗೋಡಂಬಿಯಿಂದಲೇ ಒಂದು ರಂಗೋಲಿಯನ್ನು ರಚಿಸಿದ್ದಾರೆ. ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಆಗುತ್ತಿರುವಂಥ ಇಂಥ ಕೃಷಿ ಮೇಳಗಳ ಸದುಪಯೋಗವನ್ನು ತಾವು ಪಡೆಯಿರಿ. ಕೃಷಿ ಬಗ್ಗೆ ಇನ್ನೂ ಆಕರ್ಷಕ ಮಾಹಿತಿಯನ್ನು ತಾವು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಜೋಸೆಫ್ ಲೋಬೋ, ಶಂಕರ್ಪುರ.